ರಷ್ಯಾದಿಂದ ಆಯಿಲ್ ಖರೀದಿ ಮಾಡುವುದು ಒಂದು ಸಿಂಪಲ್ ಮತ್ತೆ ಸ್ಮಾರ್ಟ್ ನಿರ್ಧಾರ ಆಗಿತ್ತು. ಏಕೆಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧದ ನಂತರ ರಷ್ಯಾದ ಆಯಿಲ್ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾಗ ಭಾರತ ಸರಿಯಾದ ಸಮಯಕ್ಕೆ ಖರೀದಿ ಮಾಡಿತ್ತು. ಇದರಿಂದ ದೇಶದ ಆಯಿಲ್ ಇಂಪೋರ್ಟ್ ಬಿಲ್ ನಿಯಂತ್ರಣದಲ್ಲಿ ಇತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಜಾಸ್ತಿ ಆಗಲಿಲ್ಲ. ಒಂದ್ ವೇಳೆ ಭಾರತ ಈ ನಿರ್ಧಾರ ತಗೊಳ್ತಾ ಇರಲಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತಾ ಇತ್ತು, ಬೆಲೆ ಏರಿಕೆ ಆಗ್ತಾ ಇತ್ತು ಮತ್ತೆ ಇದರ ನೇರವಾದ ಪರಿಣಾಮ ಜನಸಾಮಾನ್ಯರ ಜೇಬಿನ ಮೇಲೆ ಬೀಳ್ತಾ ಇತ್ತು. ನವೆಂಬರ್ 2025ರಲ್ಲಿ ಭಾರತ ರಷ್ಯಾದಿಂದ 7.7 ಮಿಲಿಯನ್ ಟನ್ ಕ್ರೂಡ್ ಆಯಿಲ್ ಅನ್ನ ಖರೀದಿ ಮಾಡಿತು. ಆ ವರ್ಷ ಭಾರತದ ಒಟ್ಟು ಆಯಿಲ್ ನ 37% ಇದಾಗಿತ್ತು. ಈ ಆಯಿಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಿಂದ $10 ಪರ್ ಬ್ಯಾರಲ್ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಇದರಿಂದ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗ್ತಾ ಇತ್ತು. ಇದೇ ಆಯಿಲ್ ನಿಂದ ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಲಿಲ್ಲ. ಅಮೆರಿಕದ ಟ್ಯಾರಿಫ್ ನ ಒತ್ತಡ ಮತ್ತೆ ಧಮಕಿಗಳಿಂದ ಭಾರತ ಹೆದರದೆ ಕೇವಲ ತಮ್ಮ ಜನ ಮತ್ತೆ ಭಾರತದ ಹಿತದ ಬಗ್ಗೆ ಯೋಚನೆ ಮಾಡಿತು. ಅದಕ್ಕೆ ಕಡಿಮೆ ಬೆಲೆಗೆ ಆಯಿಲ್ ಖರೀದಿ ಮಾಡುವುದು ಪಾಲಿಟಿಕ್ಸ್ ಅಲ್ಲ, ಬದಲಾಗಿ ಮನೆ ನಡೆಸುವ ಒಂದು ಕಲೆ ಅಂತಾನೆ ಹೇಳ್ಬೋದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.